ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಪ್ರಪಂಚದಲ್ಲಿ ಅತಿ ಸುಂದರವಾದ ಜೋಡಿ ನಗು ಮತ್ತು ಅಳು. ಅವು ಯಾವತ್ತೂ ಭೇಟಿ ಆಗೋದೇ ಇಲ್ಲ. ಆ ಅಕಸ್ಮಾತ್ ಭೇಟಿ ಆದರೆ ಆ ಕ್ಷಣ ಯಾವತ್ತೂ ಮರೆಯೋದಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ? ನಗು ಮತ್ತು ಅಳು ಭೇಟಿ ಆದರೆ ಯಾವತ್ತೂ ಆ ಕ್ಷಣವನ್ನು ಮರೆಯೋಕ್ಕೆ ನಾವು ಆಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 15ನೇ ಭಾಗವನ್ನು ನಿನ್ನೆ ತಿಳ್ಕೊಂಡ್ವು. ಇವತ್ತು 16ನೇ ಭಾಗನ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಒಂದು ದಿನ ತಪಸ್ವಿಯಂತೆ ತೋರುತ್ತಿದ್ದ ಬ್ರಾಹ್ಮಣನೊಬ್ಬನು ಶ್ರೀ ಗುರುಗಳಿಗೆ ವಂದಿಸಿ, ಸ್ವಾಮಿ, ಹಲವಾರು ವರ್ಷಗಳು ತಪಸ್ಸು ಮಾಡಿದರೂ ನನಗೆ ಜ್ಞಾನೋದಯವಾಗಲಿಲ್ಲ. ಆದರೆ ತಮ್ಮ ದರ್ಶನ ಮಾತ್ರದಿಂದಲೇ ಪುನೀತನಾದೆ ಎಂದನು. ಅದಕ್ಕೆ ಶ್ರೀ ಗುರುಗಳಲ್ಲದೆ ನೀನು ತಪಸ್ವಿ ಹೇಗಾದೆ ಎಂದು ಕೇಳಿದನು. ಆ ಬ್ರಾಹ್ಮಣನು, ಆಗ ನನಗೊಬ್ಬ ಗುರುಗಳಿದ್ದರು. ಅವರ ಬಳಿ ಬಹುಕಾಲ ಸೇವೆ ಮಾಡುತ್ತಿದ್ದೆ. ಆದರೆ ಅವರು ಸದಾ ನಿಂದಿಸುತ್ತಾ ಇದ್ದರು. ಅದರಿಂದ ಕುಪಿತನಾದ ನಾನು ಹೊರಬಂದೆ ಅಂತ ಹೇಳ್ತಾನೆ. ಆಗ ಶ್ರೀ ಗುರುಗಳು, ನೀನು ಗುರುದ್ರೋಹಿಯೇ ಸರಿ. ಗುರುಗಳ ಗುಣದೋಷವನ್ನು ಗಣಿಸಬಾರದು. ಗುರುದ್ರೋಹಿಯಾದ ನಿನಗೆ ಮೋಕ್ಷ ಸಿಗುವುದಿಲ್ಲ ಎಂದರು. ಆಗ ಆ ಬ್ರಾಹ್ಮಣನು, ಅಜ್ಞಾನಿಯಾದ ನನಗೆ ಗುರುಗಳ ಮಹತ್ವ ತಿಳಿಯದೆಂದು ಗುರುಸೇವೆಯನ್ನು ಹೇಗೆ ಮಾಡಬೇಕು ತಿಳಿಸಬೇಕು ಎಂದು ಕೇಳಿದನು. ಹಿಂದೆ ಧೌಮ್ಯರೆಂಬ ಋಷಿಗಳಿದ್ದರು. ಅವರಿಗೆ ಅರುಣಿ, ಬೈಂದ ಮತ್ತು ಉಪಮನ್ಯು ಎಂಬ ಶಿಷ್ಯರಿದ್ದರು. ಒಮ್ಮೆ ಗುರುಗಳು ತಮ್ಮ ಶಿಷ್ಯರನ್ನು ಪರೀಕ್ಷಿಸಿದರು. ಮೊದಲ ಅರುಣಿಯನ್ನು ಭತ್ತದ ಗದ್ದೆಗೆ ನೀರು ಹಾಯಿಸಿ ಬಾ ಎಂದು ಕಳಿಸ್ತಾರೆ. ಗದ್ದೆ ಎತ್ತರದಲ್ಲಿದ್ದರಿಂದ ನೀರೇ ನಿಲ್ಲುತ್ತಿರಲಿಲ್ಲ. ಆಗ ಅರುಣಿಯು ತಾನೇ ನೀರು ನಿಲ್ಲುವಂತೆ ಅಡ್ಡವಾಗಿ ಮಲಗಿದನು. ಶಿಷ್ಯನನ್ನು ಹುಡುಕಿಕೊಂಡು ಬಂದ ಗುರುಗಳು ಆತನ ಕರ್ತವ್ಯ ನಿಷ್ಠೆಗೆ ಮೆಚ್ಚಿ ಎಲ್ಲ ವಿದ್ಯೆಗಳನ್ನು ಅನುಗ್ರಹಿಸಿದರು. ಅನಂತರ ಧೌಮ್ಯರು ಬೈಂದನನ್ನು ಹೊಲಕ್ಕೆ ಹೋಗಿ ಧಾನ್ಯ ತರಲು ಕಳಿಸಿದರು. ಧಾನ್ಯವನ್ನೆಲ್ಲ ಗಾಡಿಯಲ್ಲೇ ತುಂಬಿ ಎತ್ತಿನ ಜತೆ ತಾನೂ ಅದನ್ನು ಎಳೆದುಕೊಂಡು ಬಂದ ಆತನ ಭಕ್ತಿಗೆ ಮೆಚ್ಚಿದ ಗುರುಗಳು ಸಕಲ ಪಾರಂಗತನಾಗು ಎಂದು ಹರಸಿದರು. ಈಗ ಗುರುಗಳು ಇನ್ನೊಬ್ಬ ಶಿಷ್ಯನಾದ ಉಪಮನ್ಯುವಿಗೆ ದನ ಮೇಯಿಸಲು ಕಳಿಸಿದರು. ಆಗ ಹಸಿದ ಅವನು ಭಿಕ್ಷೆ ಎತ್ತಿ ಊಟ ಮಾಡಿದನು. ಮಾರನೇ ದಿನ ಗುರುಗಳು ಭಿಕ್ಷಾನ್ನವನ್ನು ಮನೆಗೆ ತರಲು ಹೇಳಿದರು. ಆದರೆ ಮರುದಿನ ತುಂಬ ಹಸಿದ ಅವನು ಆಕಳಿನ ಕೆಚ್ಚಲಿನಿಂದ ಸೋರುವ ಹಾಲನ್ನೇ ಕುಡಿದು ಹಸಿವು ನೀಗಿಸಿಕೊಂಡನು. ಇದನ್ನರಿತ ಗುರುಗಳು, ಎಂಜಲನ್ನು ತಿಂದರೆ ಮಂದಬುದ್ಧಿ ಉಂಟಾಗುತ್ತೆಂದರು. ಉಪಮನ್ಯುವಿಗೆ ಹಾಲು ಸಿಗಲಿಲ್ಲ. ಕೊನೆಗೆ ಅವನು ಎಕ್ಕೆಯ ಹಾಲನ್ನು ಕುಡಿಯಲು ಹೋಗಿ ಅದು ಕಣ್ಣಲ್ಲಿ ಬಿದ್ದು ಕುರುಡನಾದನು. ನಂತರ ಗುರುಕೃಪೆಯಿಂದ ಅಶ್ವಿನಿ ದೇವತೆಗಳಿಂದ ಆತನಿಗೆ ಕಣ್ಣು ಕಾಣಿಸಿತೋ. ಗುರುಭಕ್ತಿಗೆ ಮೆಚ್ಚಿದ ಧೌಮ್ಯರು ಉಪಮನ್ಯುವಿಗೆ ಸಕಲ ವಿದ್ಯೆಗಳು ಬರಲೆಂದು ಆಶೀರ್ವದಿಸಿದರು. ಹೀಗೆ ಹೇಳಿದ ಶ್ರೀ ಗುರುಗಳು ಆ ಬ್ರಾಹ್ಮಣನು, ನೀನು ನಿನ್ನ ಗುರುಗಳ ಬಳಿ ಹೋಗಿ ಸೇವೆ ಮಾಡು ಎಂದರು. ಆಗ ಆತನು ಗುರುದ್ರೋಹಿಯಾದ ತಾನು ಪ್ರಾಣತ್ಯಾಗ ಮಾಡುವೆ ಎನ್ನಲು ಶ್ರೀ ಗುರುಗಳು ಅವನಿಗೆ ಅಭಯ ನೀಡಿ, ಪಶ್ಚಾತ್ತಾಪದಿಂದ ನಿನ್ನ ಪಾಪಗಳನ್ನೆಲ್ಲ ಸುಟ್ಟು ಹೋದವು. ನೀನು ಸದಾ ಗುರುಸ್ಮರಣೆ ಮಾಡು ಎಂದು ಆಶೀರ್ವದಿಸಿದರು. ಎಂಬಲ್ಲಿಗೆ ಶ್ರೀ ಸರಳ ಗುರುಚರಿತ್ರೆ 16ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಶ್ರೀ ದತ್ತಹೃದಯಂ ಸ್ಥಾವರ ಜಂಗಮಾನಾಂಚ ದತ್ತಾತ್ರೇಯ ನಮೋಸ್ತುತೆ. ಐಂದ್ಯಾಪಾತು ಮಹಾವೀರ್ಯೋ ಮಾನ್ಯಾಪೋರಕಂ ಯಾಮ್ಯಂ ದತ್ತಾತ್ರೇಯ ರಕ್ಷೆ ನೈಋತ್ಯಂ ಭಕ್ತವತ್ಸಲಂ ಪ್ರತಿಚ್ಛಾಂ ಪಾತಯೋಗಿಶೋ ಯೋಗಿನಂ ಹೃದಯಸ್ಥಿತಃ. ಇವತ್ತು 16ನೇ ಅಧ್ಯಾಯ ನಾವು ತಿಳ್ಕೊಂಡ್ವು. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ನಾಳೆ 17ನೇ ಅಧ್ಯಾಯ ತಿಳ್ಕೊಳ್ಳೋಣ. ಇವಾಗ ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 24/11/2024 ಭಾನುವಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕೃಷ್ಣಪಕ್ಷ. ತಿಥಿ ನವಮಿ, ರಾತ್ರಿ 11 ಗಂಟೆ 19 ನಿಮಿಷ. ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 12 ಗಂಟೆ 3 ನಿಮಿಷ. ಮಳೆ ಅನುರಾಧ, 2ನೇ ಪಾದ. ರಾಹುಕಾಲ 4:28 5:55. ಗುಳಿಕ ಕಾಲ 3:02 4:38.
ಯಮಗಂಟ ಕಾಲ 12:09 1:36 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.